ಸ್ನೇಹಿತರೆ, ಇಲಿಗಳು ಮನೆಯಲ್ಲಿ ಪದೇ ಪದೇ ಬರೋದಕ್ಕೆ ಒಂದೇ ರೀಸನ್. ಮನೆಯಲ್ಲಿ ಆಹಾರಗಳು ಸಿಗುತ್ತೆ ಅಂದರೆ ಅಷ್ಟೇ ಇಲಿಗಳು ಮನೆಗೆ ಬರುತ್ತೆ. ಹೌದು, ನೀವು ಮಾಡುವಂಥ ಅಡುಗೆಗಳು ಉಳಿತಾ ಇರ್ತವೆ. ಹಾಗೆ ನೀವು ಅದನ್ನು ಗ್ಯಾಸ್ ಕಟ್ಟೆ ಮೇಲೆ ಇಟ್ಟಿರ್ತೀರಾ ಅಥವಾ ಎಲ್ಲೋ ಒಂದು ಕಡೆ ಇಟ್ಟಿರ್ತೀರಾ, ಸ್ನ್ಯಾಕ್ಸ್ ಆಗಿರ್ಬೋದು, ಏನೋ ಆಗಿರ್ಬೋದು. ಇಂಥವನ್ನ ನೋಡಿದ ಮೇಲೆ ಇಲಿಗಳು ಮನೆಗೆ ಬರುತ್ತೆ. ಈ ರೀತಿ ಇಲಿಗಳನ್ನ ಮನೆಯಲ್ಲಿ ಬರೋದನ್ನು ಮಾತ್ರ ನಾವು ತಡೆಯೋಕ್ಕಾಗೋದಿಲ್ಲ. ಆದರೆ ಇವನ್ನ ಓಡಿಸೋದಕ್ಕೆ ಮಾತ್ರ ನಮ್ಮ ಹತ್ರ ಪರಿಹಾರಗಳನ್ನು ನಾವು ಇಟ್ಕೊಳ್ಳೇಬೇಕಾಗುತ್ತೆ. ತುಂಬ ಜನ ಹೇಳ್ತಾ ಇದ್ದಾರೆ, ಹಳ್ಳಿ ಕಡೆ ಎಲ್ಲ ಹೋದರೆ ಇಲಿಗಳು ಭಾಳ ಇದಕ್ಕೆ ಒಂದು ಪರಿಹಾರ ಹೇಳಿ ಅಂತೇಳಿ. ಹೌದು, ಹಳ್ಳಿ ಕಡೆ ಅಂದರೆ ತುಂಬ ಇಲಿಗಳು, ಯಾಕಂತಂದರೆ ಗೊಬ್ಬರ ಆಗಿರುತ್ತೆ ಅಥವಾ ಹೊಲಗಳಾಗಿರ್ಬೋದು, ಒಂದಿಷ್ಟು ಸಣ್ಣ ಸಣ್ಣ ಮನೆಗಳಲ್ಲಿ ಆಗಿರ್ಬೋದು, ಇಲಿಗಳು ತುಂಬಾ ಹೆಚ್ಚಿರುತ್ತೆ. ಅಂತಲ್ಲೆಲ್ಲ ಜಲ್ದಿ ಹೋಗೋದೇ ಇಲ್ಲ. ಅದರಲ್ಲೂ ಇಲಿಗಳಿಗೆ ಆಹಾರ ಸಿಕ್ಕರೆ ಮುಗೀತು. ಇನ್ನೊಂದಿಷ್ಟು ಇಲಿಗಳನ್ನ ಕರ್ಕೊಂಬಂದು ಇಟ್ಕೊಂಡ್ಬಿಡುತ್ತೆ. ಎಷ್ಟು ಇಲಿಗಳಾಗ್ತಾವೋ ಅಷ್ಟು ಮನೆಯಲ್ಲಿ ಕಿರಿಕಿರಿ ಅದು ಇದು ಸ್ಟಾರ್ಟ್ ಆಗುತ್ತೆ. ಹಾಗಿದ್ರೆ ಇದಕ್ಕೆಲ್ಲ ಒಂದೇ ಪರಿಹಾರ. ಅದು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗಿದ್ರೆ ನನ್ನ ಚಾನಲ್ಗೆ ನೀವೆಲ್ಲ ಫಸ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಸಿ ಶುಂಠಿ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಹಸಿ ಶುಂಠಿ ಇದ್ದರೆ ಸಾಕು, ಇಲಿಗಳನ್ನು ತಟ್ ಅಂತ ಓಡಿಸ್ಬಿಡ್ಬೋದು. ಎಷ್ಟೇ ಇಲಿಗಳಿದ್ರೂ ಅಷ್ಟೇ, ಬೇಗನೆ ಇಲಿಗಳೆಲ್ಲ ಮಾಯ ಆಗುತ್ತೆ. ಇನ್ನು ಎಷ್ಟೇ ಜಗ್ಗಿದ್ರೂ ಕೂಡ, ಎಷ್ಟೇ ವರ್ಷ ಜಗ್ಗಿದ್ರೂ ಕೂಡ ಇಲಿಗಳು ವಾಪಸ್ ಬರೋದೇ ಇಲ್ಲ. ಮೊದಲು ಇಲ್ಲಿ ನಾನು ಹಸಿ ಶುಂಠಿಯನ್ನು ತೊಗೊಂಡಿದ್ದೀನಿ. ಒಂದು ಹಸಿ ಶುಂಠಿ ತೊಗೊಳ್ಳಿ. ಇದು ಒಂದು ಪ್ಲೇಟ್ ತೊಗೊಳ್ಳಿ. ಹೀಗೆ ಒಂದಿಷ್ಟು ಹಸಿ ಶುಂಠಿಯನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ತುರಿಯೋಕೆ ಸ್ಟಾರ್ಟ್ ಮಾಡಿ. ತುರಿದಿಟ್ಕೊಳ್ಳಿ. ಒಂದಿಷ್ಟು ಸಣ್ಣ ಸಣ್ಣ ಹಸಿ ಶುಂಠಿನ ಸಣ್ಣದಾಗಿ ತುರಿದಿಟ್ಕೊಳ್ಳಿ. ಈ ರೀತಿ ಹಸಿ ಶುಂಠಿ ಸ್ಮೆಲ್ ಏನಿದೆ ಚೆನ್ನಾಗಿರುತ್ತೆ. ಇಲಿಗಳಿಗೆ ಸ್ವಲ್ಪ ಸ್ಮೆಲ್ ಇಷ್ಟ ಆಗುತ್ತೆ. ಎಷ್ಟೇ ಆಗಲಿ ಇಲಿಗಳಿಗೆ ಸ್ಮೆಲ್ಲು, ಅದರ ಟೇಸ್ಟ್ ಇಷ್ಟ ಆದ್ರೇ ಇಲಿಗಳು ಮನೇಲಿ ಉಳ್ಕೊಳೋದು. ಈ ರೀತಿ ಮಾಡೋದ್ರಿಂದ ಹಸಿ ಶುಂಠಿ ಇದಕ್ಕೆ, ಮತ್ತು ನಾನಿಲ್ಲಿ ಸ್ವಲ್ಪ ಚೆನ್ನಾಗಿ ತುರಿದಿಟ್ಕೊಳ್ತಾ ಇದ್ದೀನಲ್ವ, ಈ ರೀತಿ ಸಣ್ಣ ಸಣ್ಣಗೆ ಹಸಿ ಶುಂಠಿನ ತುರಿದಿಟ್ಕೊಂಡ್ಮೇಲೆ ನೆಕ್ಸ್ಟ್ ನಿಮಗೆ ಏನೇನು ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಸ್ನೇಹಿತರೆ, ಹಸಿ ಶುಂಠಿಯಲ್ಲಿ ತುಂಬ ನ್ಯೂಟ್ರಿಷನ್ಸ್ ಇರುತ್ತೆ. ಹಾಗಾಗಿ ಇದನ್ನು ನಾವು ಇಲಿಗಳಿಗೆ ತಿನ್ನಿಸೋದ್ರಿಂದ ತುಂಬ ಬೆನಿಫಿಟ್ ಕೂಡ ಇದೆ. ಈ ರೀತಿ ಒಂದೇ ಸತಿ ಮಾಡಿ ನೋಡಿ, ಇಲಿಗಳೆಲ್ಲ ಓಡೋಗೋದಂತೂ ಗ್ಯಾರಂಟಿ. ಹಾಗಿದ್ರೆ ನಾನು ಇಲ್ಲಿ ಫಸ್ಟ್ ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹಸಿ ಶುಂಠಿನ ಸಣ್ಣದಾಗಿ ಗ್ರೇಟ್ ಮಾಡ್ಕೊಳ್ಳಿ. ಒಂದು ಪ್ಲೇಟ್ನಲ್ಲಿ ತಗೊಳ್ಳಿ. ಹಾಗೆ ಇದಕ್ಕೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಮೆಣಸಿನ್ಕಾಯಿನ ತೊಗೋಬೇಕಾಗುತ್ತೆ. ಮೆಣಸಿನ್ಕಾಯಿನ ಕೂಡ ತುಂಬ ಸಣ್ಣದಾಗಿ ಸಣ್ಣದಾಗಿ ಕಟ್ ಮಾಡಬೇಕು. ಹಸಿ ಶುಂಠಿದಲ್ಲಿ ಕಾಣಬಾರ್ದು, ಆ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಸಿ ಶುಂಠಿಗೆ ಮತ್ತು ಮೆಣಸಿನ್ಕಾಯಿ ಹಾಕೋದ್ರಿಂದ ಇಲಿಗಳೇನಾದರೂ ತಿಂದರೆ ಹೊಟ್ಟೆ ನೋವಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಇಲಿಗಳಿಗೆ ತುಂಬ ಟ್ರಬಲ್ ಆಗುತ್ತೆ. ಅವಾಗ ಏನಾಗುತ್ತೆ, 2 ನಿಮಿಷನೂ ಇರೋದಿಲ್ಲ, ಇಲಿಗಳು ಮನೆಯಲ್ಲಿ ಓಡೋಗ್ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ನಾವು ಮಾಡುವಂಥ ಅಡುಗೆನ ತಿಂದು 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 ಇಲಿಗಳು ಇದೇ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಸಿಗುತ್ತೆ, ಈ ಮನೆಯಲ್ಲೇ ಇರಬೇಕು ಅನ್ನೋದು ಅವಕ್ಕೆ ತಲೆಯಲ್ಲಿ ಕುಂತ್ಬಿಟ್ಟಿರುತ್ತೆ. ಆದರೆ ನಾವು ಸ್ವಲ್ಪ ಅದಕ್ಕೆ ಬೇಕಾಗಿರುವಂಥ ಟೇಸ್ಟ್ನ ಕೊಟ್ಟುಬಿಟ್ಟು ಯಾವ ರೀತಿ ಓಡಿಸ್ಬೇಕು ಅಂತಂದರೆ, ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಮೆಣಸಿನ್ಕಾಯಿ, ಸ್ವಲ್ಪ ಯಾವುದಾದ್ರೂ ಒಂದಿಷ್ಟು ಕಡಲೆ ಹಿಟ್ಟಾಗಿರ್ಬೋದು ಅಥವಾ ಸ್ವಲ್ಪ ಶೇಂಗಾ ಪುಡಿ ಆಗಿರ್ಬೋದು, ಈ ರೀತಿನ ನೀವು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತಾ ಹೋದರೆ ಟೇಸ್ಟ್ ತಿನ್ನೋಕ್ಕೆ ಬಂದುಬಿಟ್ಟು ಎಲ್ಲ ಮೆಣಸಿನ್ಕಾಯಿನ ತಿಂದುಬಿಟ್ಟು ಹೊಟ್ಟೆ ಕೆಡಿಸ್ಕೊಂಡು ಓಡೋಗ್ಬಿಡ್ತವೆ. ಹಾಗೆ ಇಲ್ಲಿ ನೋಡ್ತಾ ಇದ್ರಲ್ಲ, ಆಲೂಗಡ್ಡೆ ತೊಗೊಂಡಿದ್ದೀನಿ. ಇಲಿಗೆ ಆಲೂಗಡ್ಡೆ ಅಂದರೆ ತುಂಬ ಪಂಚಪ್ರಾಣ ಅಂತ ಹೇಳ್ತಾರೆ. ಹೌದು, ಆಲೂಗಡ್ಡೆ ಇದ್ದರೆ ಸಾಕು. ಇಲಿಗಳು ಹೊಲದಲ್ಲಾಗಿರ್ಬೋದು ಅಥವಾ ತುಂಬ ವೇಸ್ಟ್ ಮಾಡ್ತವೆ. ರೈತರಿಗೆಲ್ಲ ಗೊತ್ತು ಕಷ್ಟ ಏನಂತೇಳಿ. ಇಲಿಗಳು ಮನೇಲಿದ್ದರೆ ಎಷ್ಟು ಹಾಳಾಗ್ತವೆ. ಹೌದು, ನಾನು ಯಾವುದೇ ರೀತಿಯಾದಂಥ ಆಲ್ತು ಫಾಲ್ತು ಪಾಯ್ಸನ್ ತೊಗೊಳೋದಾಗಿರ್ಬೋದು ಅಥವಾ ಅದಕ್ಕೆ ಆದಂಥ ಒಂದಿಷ್ಟು ಪುಡಿಗಳನ್ನ ತೊಗೊಳೋದು, ಇವೆಲ್ಲ ಮಾಡಿ ಸ್ಟಂಟ್ ಮಾಡಿದರೂ ಕೂಡ ಇಲಿಗಳು ಓಡ್ತಾ ಇರೋದಿಲ್ಲ. ಆದರೆ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿದರೆ ಸಾಕು, ಇಲಿಗಳೆಲ್ಲ ಓಡೋಗ್ಬಿಡುತ್ತೆ. ನಾನು ಇಲ್ಲಿ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಆ ಆಲೂಗಡ್ಡೆಗೆ ಒಂದು 4 ಪೀಸ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ರಲ್ಲ, ಈ ರೀತಿ ಆಲೂಗಡ್ಡೆನ ಒಂದು 4 ಪೀಸ್ ಕಟ್ ಆದಮೇಲೆ ಅದ್ರ ಮಿಡಿಲ್ನಲ್ಲಿ ಸ್ವಲ್ಪ ತೆಗ್ಗು ಥರ ಕಟ್ ಮಾಡ್ಕೊಳ್ಳಿ. ಒಂದಿಷ್ಟು ಆಲೂಗಡ್ಡೆದೇನಿದೆ ಜಾಗ ಏನಿದೆ ಒಂದು ಸ್ವಲ್ಪ ಕಟ್ ಮಾಡ್ಕೊತ ಹೋಗಿ. ಯಾಕಂದರೆ ಆ ಜಾಗದಲ್ಲಿ ನಾವೇನು ಕಟ್ ಮಾಡಿಕೊಂಡು ತುರಿದಿಟ್ಕೊಂಡಿದ್ವಲ್ಲ ಅದನ್ನು ನಾವು ಅಲ್ಲಿ ಫಿಲ್ ಮಾಡೋಕ್ಕೆ ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 4 ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 4 ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಇಲಿಗಳು ಹೆಚ್ಚಾಗಿ ಬರುತ್ತೋ ನಿಮಗೆ ಗೊತ್ತಿರುತ್ತೆ. ಇಂಥ ಟೈಮ್ನಲ್ಲಿ ಇಂಥ ಜಾಗದಲ್ಲಿಂದನೇ ಇಲಿಗಳು ಬರ್ತಾ ಇದ್ದಾವೆ. ಹೆಚ್ಚು ಗ್ಯಾಸ್ ಕಟ್ಟೆ ಕೆಳಗಡೆ ಆಗಿರ್ಬೋದು ಅಥವಾ ಅಡುಗೆ ಹತ್ತಿರ ನಾವು ಅಡುಗೆ ಇಡ್ತೀವಲ್ವ, ಸೊ ಆ ಜಾಗದಲ್ಲಿ, ಆಮೇಲೆ ಬಚ್ಚಲ ಮನೆ, ಮೋರಿ ಅಂತ ಹೆಂಗೆ ಕರಿತೀವಲ್ವ, ಸೊ ಅಂಥಲ್ಲಿ ಹೆಚ್ಚು ಬಾಗಿಲ ಮುಂದೆ, ಸೊ ಬಾಗಿಲು ಅಥವಾ ಮನೆ ಹಿಂದಿನ ಬಾಗಿಲು ಅಥವಾ ಮನೆ ಮುಂದಿನ ಬಾಗಿಲಿನಿಂದ ಬರುತ್ತೆ. ಹಾಗೆ ನೀವು ಈ ರೀತಿ ನೀವು ಇಲಿಗಳು ಎಲ್ಲೆಲ್ಲಿ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಆ ಜಾಗದಲ್ಲಿ ಈ ಇಂಗ್ರೀಡಿಯೆಂಟ್ಸ್ನ ಇಟ್ಬಿಟ್ರೆ ಸಾಕು. ಆಲೂಗಡ್ಡೆ ಇಲಿಗೆ ತುಂಬ ಫೇವ್ರೇಟ್ ಅಂತ ನಾನು ನಿಮಗೆ ಮೊದಲೇ ಹೇಳಿದೆ. ಸೊ ಈ ರೀತಿ ಇಲಿಗಳಿಗೆ ನಮಗೆ ಏನು ಇಷ್ಟ ಅಂತ ತಿಳ್ಕೊಂಡ್ಬಿಟ್ಟು ಅದರಲ್ಲಿ ನೀವು ಆ ಮಸಾಲೆಗಳನ್ನು ಹಾಕಿ. ಈಗ ನೋಡಿ, ನನ್ನ ಆಲೂಗಡ್ಡೆ ಒಳಗಡೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಗ್ರೇಟ್ ಮಾಡ್ಕೊಂಡಿರುವಂಥ ಹಸಿ ಶುಂಠಿ ಮತ್ತು ಮೆಣಸಿನ್ಕಾಯಿ ಎರಡನ್ನು ಚೆನ್ನಾಗಿ ತುಂಬ್ತಾ ಇದ್ದೀನಿ. ಈ ರೀತಿ ನೀವು ತುಂಬಬೇಕಾಗುತ್ತೆ. ಸ್ನೇಹಿತರೆ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಫಸ್ಟಿಗೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಈ ಟಿಪ್ನ ನೀವು ಫಾಲೋ ಮಾಡಿ, ರಿಸಲ್ಟ್ ಬಂದ ಮೇಲೆ ನನ್ನ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ಹೋಗಿ. ರಿಸಲ್ಟ್ ಸಿಕ್ಕ ಮೇಲೆ ನೀವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈಗ ನೋಡ್ತಾ ಇದ್ರಲ್ಲ, ಇಲ್ಲಿ ನಾನು ಎಲ್ಲವನ್ನು ಫಿಲ್ ಮಾಡ್ಕೊತಾ ಇದ್ದೀನಿ. ಒಂದು 4 ಫಿಲ್ ಮಾಡ್ಕೊಂಡಿದ್ದೀನಿ.
ನಾನು ಮೊದಲೇ ಹೇಳಿದಂಗೆ ನಿಮಗೆ ಯಾವ ಜಾಗದಲ್ಲಿ ಅನಿಸುತ್ತೋ, ಈಗ ನೋಡ್ತಾ ಇದ್ದೀರಲ್ಲ ಇಲ್ಲೆಲ್ಲ ಫಿಲ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಒಳಗಡೆ ನೀಟಾಗಿ ಸಣ್ಣ ಸಣ್ಣದಾಗಿ ಒಂದಿಷ್ಟು ಹೋಲನ್ನ ತೆಗೆದುಬಿಟ್ಟು ಒಂದು ಕ್ಯೂಬ್ ಶೇಪ್ನಲ್ಲಿ ಕಟ್ ಮಾಡ್ಕೊಳ್ಳಿ. ಆ ರೀತಿ ಕಟ್ ಮಾಡಿ ಅದರೊಳಗಡೆ ಫಿಲ್ ಮಾಡಿ ಇಟ್ಬಿಡಿ. ಇದನ್ನು ನೀವು ನಿಮ್ಮ ಎಲ್ಲಿ ಅನಿಸುತ್ತೋ, ಇದನ್ನು ಬೇರೆ ನೀವು ಮನೆಯಲ್ಲೇ ಮಾಡಬೇಕಂತ ಇಲ್ಲ, ಆಫೀಸ್ನಲ್ಲಿ ಮಾಡ್ಕೋಬೋದು, ಅಥವಾ ಹೆಚ್ಚು ಹೊಲದಲ್ಲಿ ಕೂಡ ಈ ರೀತಿ ಮಾಡ್ತಿರ್ತಾರೆ. ಅಂಥ ಟೈಮ್ನಲ್ಲಿ ದೊಡ್ಡ ಹೋಲನ್ನ ತೊಗೊಳ್ಳಿ, ಆಲೂಗಡ್ಡೆನ ದೊಡ್ಡ ಹೋಲನ್ನ ತೊಗೊಂಡು ಅದರಲ್ಲಿ ಹಾಕಿ ಮಾಡ್ಕೊಳ್ಳಿ. ಹೆಗ್ಣಗಳಿರ್ಬೋದು, ಇಲಿಗಳಾಗಿರ್ಬೋದು, ಪ್ರತಿಯೊಂದು ಕೂಡ ಮನೆ ಬಿಟ್ಟು ಓಡೋಗುತ್ತೆ. ಹೆಚ್ಚು ಕಿಟಕಿಯಿಂದ ಬರ್ತಿರ್ಬೋದು, ಅಥವಾ ಸ್ವಲ್ಪ ಕೆಳಗಡೆ ಏನಾದರೂ ಇಂಥವು ಸಣ್ಣ ಸಣ್ಣ ಸಾಮಾನುಗಳು ಇಟ್ಟಿರ್ತೀವಿ ಅಂಥ ಕೆಳಗಡೆಯಿಂದನೂ ಬರ್ತಿರ್ಬೋದು, ಅಥವಾ ನಮ್ಮ ಗ್ಯಾಸ್ ಕಟ್ಟೆ ಕೆಳಗಡೆಯಿಂದ ಬರ್ತಿರ್ಬೋದು, ಎಸ್ಪೆಷಲಿ ಸಿಲಿಂಡರ್ ಕೆಳಗಡೆ. ಸೊ ಈ ರೀತಿ ನಾವು ಸಿಲಿಂಡರ್ನ ಹೆಚ್ಚು ತೆಗೆಯೋದಿಲ್ಲ ಅಂಥ ಸಮಯದಲ್ಲಿ ಅದ್ರ ಹಿಂದೆ ಜಾಸ್ತಿ ಹೊತ್ಕೊತೇವೆ.